ಜೋರಾಗಿದೆ ಮನೆಗಾಗಿ ಮನಿ ಸದ್ದು ವಿಚಾರ. ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಮೌನ ಮುರಿದಿದ್ದಾರೆ ಸಚಿವ ಜಮೀರ್ ಅಹಮದ್. ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿ.ಆರ್. ಪಾಟೀಲ್ ಆರೋಪ ಸುಳ್ಳು ಅಂತ ಜಮೀರ್. ಬಿ.ಆರ್. ಪಾಟೀಲ್ ಆರೋಪ ಸುಳ್ಳು ಅಂತ ಜಮೀರ್ ಸ್ಪಷ್ಟನೆ ಕೊಡೋಕೆ ನೋಡ್ತಾ ಇದ್ದಾರೆ. 4 ವರ್ಷಗಳಿಂದ ಮನೆಗಳನ್ನೇ ಹಂಚಿಕೆ ಮಾಡಿಲ್ಲ ಬಿ.ಆರ್. ಪಾಟೀಲ್. ನನ್ನ ವಿರುದ್ಧ ಆರೋಪ ಮಾಡಿಲ್ಲ, ನಾನು ಹಣ ಪಡೆದಿದ್ದೀನಿ ಅಂತ ಅವ್ರೇನು ಆರೋಪ ಮಾಡಿಲ್ಲ. ಅವ್ರು ಯಾಕೆ ಆರೋಪ ಮಾಡಿದ್ರು ಇಲಾಖೆ ಮೇಲೆ ಅದು ಕೂಡ ನನಗೆ ಗೊತ್ತಿಲ್ಲ. ಕಳೆದ 4 ವರ್ಷದಿಂದ ಮನೆ ಹಂಚಿಕೆನೇ ಆಗಿಲ್ಲ ಅಂತ. ಅವ್ರ ಮೇಲೆ ತನಿಖೆ ಆಗ್ಬೇಕು, ಅವ್ರ ಮೇಲೆ ಕಠಿಣ ತನಿಖೆ. ಈಗ ನಾನು ನನ್ನ ಕಡೆಯಿಂದ ಅವ್ರ ಮಾತಿಗೆ ನಾನು ತನಿಖೆ ಮಾಡಿದ್ದೀನಿ. ನಾನು ಆದೇಶ ಆಲ್ರೆಡಿ ಕೊಟ್ಟಿದ್ದೀನಿ. MD ಅವರು ಇಲ್ಲೇ ಕೂತಿದ್ದಾರೆ. MD ಅವ್ರಿಗೂ ಹೇಳಿದ್ದೀನಿ, ಏನ್ರಿ ಆ ತರ ಯಾವ್ದನ ನಡೆದಿದ್ಯಾ ಅಂತ. ಇಲ್ಲ ಸರ್, ನಮ್ಮಲ್ಲಿ ಬೆಳಗಿಂದ ಅವ್ರು ಕೂತ್ಕೊಂಡು ಅರ್ಧ ಗಂಟೆ ಎಲ್ಲ ವರದಿ ಕೊಟ್ರು. ಆ ತರ ನಮ್ಮಲ್ಲಿ ಯಾವುದು ನಡೆದಿಲ್ಲ. ಈಗ ಹೇಳ್ಬೇಕು ತಾನೆ ಸರ್. ಈಗ ಬಿ.ಆರ್. ಪಾಟೀಲ್ ಒಂದ್ ನಿಮಿಷ ಒಬ್ಬೊಬ್ರು ಮಾತಾಡಿ. ಯಾರ MLA ಗಳು ಏನಂತ ಯಾರು ಪಟ್ಟಿ ಕೊಡಿ. ಯಾರಂತ ಹೇಳ್ಬೇಕು ತಾನೆ. ನೀವ್ ಹೇಳ್ಬೇಕು ತಾನೆ. ಹೇಳ್ರಿ ಏನಿಗ್ರಿ ಒಂದ್ ನಿಮಿಷ. ಈಗ ನಾನೇನಂದೆ, ನಾನು ಸಾಬೀತಾಗ್ಬೇಕು ತಾನೆ. ಈಗ ಆರೋಪ ಯಾರು ಮಾಡಿದ್ದು? ಬಿ.ಆರ್. ಪಾಟೀಲ್ ತಾನೆ ಆರೋಪ ಮಾಡಿದ್ರು. ಆಯ್ತು ಸ್ವಾಮಿ, ಹೇಳ್ಕೊಳ್ಳಿ ಸಂತೋಷ, ಖುಷಿ ಪಡ್ಲಿ. ಅವ್ರು CM ಕೆಟ್ಟ ಹೆಸರು ಬರ್ತಾ ಇದ್ದಿದ್ದು ಅವ್ರು ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಈಗ ಯಾರನ್ನ ಹಿಂದಿಂದ 42-36 ಸಾವಿರ ಮನೆ ಕೊಡಕ್ ಸಾಧ್ಯ ಆಯ್ತಾ? ನಾ ಬಂದಾದ್ಮೇಲೆ ಕೊಟ್ಟಿರೋದು. ಬಿಜೆಪಿ ಇಷ್ಟೆಲ್ಲ ಮಾತಾಡ್ತಾರಿಲ್ಲ. ಒಂದ್ ಮನೆ ನಾನು ಹೇಳ್ತೀನಿ, ಬಹಳ ಸತಿ ಸವಾಲ್ ಹಾಕಿದ್ದೀನಿ ನಾನು. ಸ್ಲಮ್ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ EHP ಸ್ಕೀಮ್ ಅಲ್ಲಿ ಕೊನೆಗೂ ಕೂಡ ಸಚಿವ ಜಮೀರ್ ಅಹಮದ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡೋಕೆ ಮುಂದಾಗಿದ್ದಾರೆ. 1 ಅಲ್ಲ 2 ಅಲ್ಲ 4 ದಿನಗಳು ಕಳೆದಿತ್ತು. ಎಲ್ಲಿ ಹೋದ್ರು ವಸತಿ ಸಚಿವರು ಅನ್ನೋ ಪ್ರಶ್ನೆ ಇತ್ತು. ಸ್ವಪಕ್ಷದವರ ಜೊತೆಗೆ ವಿರೋಧ ಪಕ್ಷದವರು ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ರು. ಇದರ ಬೆನ್ನಲ್ಲೇ ಸಚಿವ ಜಮೀರ್ ಅಹಮದ್ ಪ್ರತಿಕ್ರಿಯೆಗೆ ಮುಂದಾಗಿದ್ದಾರೆ. ಕೊಡಕ್ ಸಾಧ್ಯ 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಎಷ್ಟು ಉಳಿತದೆ? 4.5 ಲಕ್ಷ. ಬೆನಿಫಿಷಿಯರಿ ಎಲ್ಲಿಂದ ಕೊಡಕ್ ಸಾಧ್ಯ? ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ಬರ್ಬೇಕಾಗಿತ್ತು ಸ್ಲಮ್ ಬೋರ್ಡ್ಗೆ 7,400 ಕೋಟಿ. ಒಟ್ಟಾಗಿ 1,80,253 ಮನೆಗೆ ಬೆನಿಫಿಷಿಯರಿ ಪೇಮೆಂಟ್ ಕೊಡ್ಬೇಕಾಗಿತ್ತು 7,400 ಕೋಟಿ. ಅದೇ ತರ ರಾಜೀವ್ ಗಾಂಧಿದು 47,860 ಮನೆಗಳದು 2,100 ಕೋಟಿ. ಏನೇ ಒಟ್ಟಾಗಿ 9,000 ಕೋಟಿ ನಮ್ ಬೆನಿಫಿಷಿಯರಿ ಪೇಮೆಂಟ್ ಬರ್ಬೇಕಾಗಿತ್ತು. ಬೆನಿಫಿಷಿಯರಿ ಪೇಮೆಂಟ್ ಬಂದಿರೋದು ಎಷ್ಟು? 8 ವರ್ಷದಲ್ಲಿ ಬರೇ 310 ಕೋಟಿ ಬಂದಿತ್ತು. ಯಾರು 5,000 ಕೊಟ್ಟವ್ರೆ, ಯಾರು 10,000 ಕೊಟ್ಟವ್ರೆ, ಯಾರು 15,000 ಕೊಟ್ಟಲ್ಲ. ಏನಕ್ಕೆ ಬಡವ್ರು ಕೊಡಕ್ ಸಾಧ್ಯ ಆಗಲ್ಲ. ನನ್ ಗಮನಕ್ಕೆ ಬಂದಾದ್ಮೇಲೆ, ನಾನ್ ಮಂತ್ರಿ ಆದ್ಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳಿಗೆ ಹೋಗಿ ಹೇಳೋದಿದ್ದು. ಏನಕ್ಕೆ 9,000 ಕೋಟಿ ದೊಡ್ಡ ದುಡ್ಡು ಆಗ್ತದೆ. ಈ 5 ಗ್ಯಾರಂಟಿಗಳು ತಮಗೆಲ್ಲ ಗೊತ್ತಿದ್ದಂಗೆ 55ರಿಂದ 60,000 ಕೋಟಿ ಪ್ರತಿ ವರ್ಷಕ್ಕೆ ಆಗ್ತದೆ. ಅದ್ರಲ್ಲಿ ಹೆಂಗಪ್ಪ ಹೋಗಿ ಕೇಳೋದಂತ ಹೇಳ್ಬಿಟ್ಟು ಬೇರೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. ಅದಾದ್ಮೇಲೆ ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೇನು ಕೊಡಕ್ ಸಾಧ್ಯ ಆಗಿಲ್ಲ. ಬಡವ್ರು ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ ಸರ್, ಜನ ಬೀದಿಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 4-5 ರಿವ್ಯೂ ಮೀಟಿಂಗ್ ಮಾಡಿ ನೀನ್ ಹೇಳ್ತಾರ ಸತ್ಯ ಹಾಕೋಣ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು 2024 ಸೂಚನೆ ಕೊಟ್ಟು, ಹೌದು ಬಡವ್ರ ಕಷ್ಟದಲ್ಲಿದೆ, ಅವ್ರು ಕೊಡಕ್ ಸಾಧ್ಯ ಆಗಲ್ಲ, ಈ ನಾವೇ ದುಡ್ಡು ಕೊಡುವ ಮನೆಗಳು ಕಂಪ್ಲೀಟ್. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಎಷ್ಟು ಉಳಿತದೆ? 4.5 ಲಕ್ಷ. ಬೆನಿಫಿಷಿಯರಿ ಎಲ್ಲಿಂದ ಕೊಡಕ್ ಸಾಧ್ಯ? ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ಬರ್ಬೇಕಾಗಿತ್ತು ಸ್ಲಮ್ ಬೋರ್ಡ್ಗೆ 7,400 ಕೋಟಿ. ಒಟ್ಟಾಗಿ 1,80,253 ಮನೆಗೆ ಬೆನಿಫಿಷಿಯರಿ ಪೇಮೆಂಟ್ ಕೊಡ್ಬೇಕಾಗಿತ್ತು 7,400 ಕೋಟಿ. ಅದೇ ತರ ರಾಜೀವ್ ಗಾಂಧಿದು 47,860 ಮನೆಗಳದು 2,100 ಕೋಟಿ. ಏನೇ ಒಟ್ಟಾಗಿ 9,000 ಕೋಟಿ ನಮ್ ಬೆನಿಫಿಷಿಯರಿ ಪೇಮೆಂಟ್ ಬರ್ಬೇಕಾಗಿತ್ತು. ಬೆನಿಫಿಷಿಯರಿ ಪೇಮೆಂಟ್ ಬಂದಿರೋದು ಎಷ್ಟು? 8 ವರ್ಷದಲ್ಲಿ ಬರೇ 310 ಕೋಟಿ ಬಂದಿತ್ತು. ಯಾರು 5,000 ಕೊಟ್ಟವ್ರೆ, ಯಾರು 10,000 ಕೊಟ್ಟವ್ರೆ, ಯಾರು 15,000 ಕೊಟ್ಟಲ್ಲ. ಏನಕ್ಕೆ ಬಡವ್ರು ಕೊಡಕ್ ಸಾಧ್ಯ ಆಗಲ್ಲ. ನನ್ ಗಮನಕ್ಕೆ ಬಂದಾದ್ಮೇಲೆ, ನಾನ್ ಮಂತ್ರಿ ಆದ್ಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳಿಗೆ ಹೋಗಿ ಹೇಳೋದಿದ್ದು. ಏನಕ್ಕೆ 9,000 ಕೋಟಿ ದೊಡ್ಡ ದುಡ್ಡು ಆಗ್ತದೆ. ಈ 5 ಗ್ಯಾರಂಟಿಗಳು ತಮಗೆಲ್ಲ ಗೊತ್ತಿದ್ದಂಗೆ 55ರಿಂದ 60,000 ಕೋಟಿ ಪ್ರತಿ ವರ್ಷಕ್ಕೆ ಆಗ್ತದೆ. ಅದ್ರಲ್ಲಿ ಹೆಂಗಪ್ಪ ಹೋಗಿ ಕೇಳೋದಂತ ಹೇಳ್ಬಿಟ್ಟು ಬೇರೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. ಅದಾದ್ಮೇಲೆ ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೇನು ಕೊಡಕ್ ಸಾಧ್ಯ ಆಗಿಲ್ಲ. ಬಡವ್ರು ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ ಸರ್, ಜನ ಬೀದಿಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 4-5 ರಿವ್ಯೂ ಮೀಟಿಂಗ್ ಮಾಡಿ ನೀನ್ ಹೇಳ್ತಾರ ಸತ್ಯ ಹಾಕೋಣ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು 2024 ಸೂಚನೆ ಕೊಟ್ಟು,
ಹೌದು ಬಡವ್ರ ಕಷ್ಟದಲ್ಲಿದೆ, ಅವ್ರು ಕೊಡಕ್ ಸಾಧ್ಯ ಆಗಲ್ಲ, ಈ ನಾವೇ ದುಡ್ಡು ಕೊಡುವ ಮನೆಗಳು ಕಂಪ್ಲೀಟ್ 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಎಷ್ಟು ಉಳಿತದೆ? 4.5 ಲಕ್ಷ. ಬೆನಿಫಿಷಿಯರಿ ಎಲ್ಲಿಂದ ಕೊಡಕ್ ಸಾಧ್ಯ? ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿತ್ತು ಸ್ಲಮ್ ಬೋರ್ಡ್ಗೆ 7,400 ಕೋಟಿ, ಒಟ್ಟಾಗಿ 1 ಲಕ್ಷ. ಹೇಳಿದ್ರೆ ನಾನು ಮಾತಾಡ್ಬೋದು. ಅವ್ರ ಇಲಾಖೆದಲ್ಲೂ ಹೇಳಿಲ್ಲ, ಅವರು ಇಲಾಖೆ ಬಗ್ಗೆನೂ ಹೇಳಿಲ್ಲ. ಇಲಾಖೆದಲ್ಲಿ ನಡೀತಾ ಇದೆಯಾ ತಗೊಂಡ್ ಮಾಡಿದ್ದಾರೆ ಅಂತಾನು ಹೇಳಿಲ್ಲ. ಅವರು ಏನ್ ನಡೀತಾ ಇದೆ ಅಂತ ಹೇಳಿದ್ರು, ಯಾರು ಮಾಡಿದ್ರು ಅವ್ರು ತಾನೇ ಹೇಳ್ಬೇಕು. ಈಗ ಆರೋಪ ಮಾಡಿರೋದು ಅವರು, ಆರೋಪ ಅವರೇ ತಾನೇ ಹೇಳ್ಬೇಕು ನಂಗೆ.